ಜೈ ಶ್ರೀರಾಮ್. 2025 ಜೂನ್ ತಿಂಗಳಿನ ಸಿಂಹ ರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಈ ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಯಾವ ಗ್ರಹಗಳು ಅನುಕೂಲಕರವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ, ಶುಕ್ರ, ಸೂರ್ಯ, ಬುಧ, ಗುರು ಈ 4 ಗ್ರಹಗಳ ಪರಿಪೂರ್ಣ ಶುಭ ಫಲಿತಾಂಶಗಳನ್ನು ಇವರು ಅನುಭವಿಸಲಿದ್ದಾರೆ. ಈಗಾಗಲೇ 3 ತಿಂಗಳಿನಿಂದ ಸಾಕಷ್ಟು ಕೆಲವೊಂದು ವಿಚಾರಗಳಲ್ಲಿ ನೋವನ್ನು ಪಡ್ತಾ ಬರ್ತಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಯಾವ ವಿಷಯದಲ್ಲಿ ಇವರು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ನೋಡೋದೇ ಆದರೆ, ಗಂಡ ಹೆಂಡತಿ ಅಂದರೆ ದಾಂಪತ್ಯ ಸುಖದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿರ್ಬೋದು, ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳನ್ನು ಅನುಭವಿಸ್ತಾ ಬರ್ತಾ ಇದ್ದಾರೆ. ಆದರೆ ಈ ಜೂನ್ ತಿಂಗಳಿನಲ್ಲಿ ಹೊಸ ಮಿತ್ರರ ಭೇಟಿ ಆಗ್ತಕ್ಕಂಥದ್ದು, ಆದಾಯಕ್ಕೆ ಯಾವುದೇ ತರಹದ ಕೊರತೆ ಇರೋದಿಲ್ಲ. ಹೊಸ ಆದಾಯ ಮಾರ್ಗ ಬರ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಗಣ್ಯರ ಭೇಟಿ ಆಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳ ಜೊತೆ ಒಂದು ಒಡನಾಟ ಬೆಳೆಸ್ತಕ್ಕಂಥದ್ದು, ಮತ್ತು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳ ಒಂದು ಮುಖಪರಿಚಯ ಆಗುವ ಲಕ್ಷಣಗಳು ಅಥವಾ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ಸಮಯದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನು ಸಿಂಹರಾಶಿಯವರು ನೋಡ್ತಾ ಹೋಗ್ತೀರಾ. ಆಮೇಲೆ ವಿವಾಹದ ಒಂದು ವಿಚಾರದಲ್ಲಿ ಅಂದರೆ, ಈಗಾಗಲೇ ಮದುವೆಯಾಗಿ ಸ್ವಲ್ಪ ದಾಂಪತ್ಯ ಸುಖದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಕೂಡ ಸ್ವಲ್ಪ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮತ್ತೆ ಜೊತೆಯಲ್ಲಿ ಸೇರ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಯಾರಾದರೂ ದೊಡ್ಡವ್ರನ್ನ ಕುಂದಿಸ್ಬಿಟ್ಟು 4 ಜನರನ್ನ ಕುಂದಿಸ್ಬಿಟ್ಟು ಮಾತನಾಡ್ತಕ್ಕಂತಹ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆದಾಯದಲ್ಲಿ ತೊಂದರೆ ಇರೋದಿಲ್ಲ. ಹೊಸ ಉದ್ಯೋಗ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆದರೆ ಜನ್ಮ ರಾಶಿಯಲ್ಲಿರ್ತಕ್ಕಂತಹ ಕುಜ, ಕೇತು ಸ್ವಲ್ಪ ಕೋಪ, ಮುಂಗೋಪತನ, ಹಠಮಾರಿ ಸ್ವಭಾವವನ್ನು ಹೆಚ್ಚಾಗ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ತಿಂಗಳಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರೋದು ಉತ್ತಮ. ಯಾಕೆಂದರೆ ಕುಜ, ಕೇತು ರ್ಯಾಶ್ ಡ್ರೈವಿಂಗ್ ಮಾಡಿಸೋದಕ್ಕೆ ನಿಮಗೆ ಪ್ರೇರೇಪಣೆ ನೀಡ್ತಕ್ಕಂಥದ್ದು. ಜನ್ಮ ರಾಶಿಯಲ್ಲಿರ್ತಕ್ಕಂತಹ ಕುಜ ಅಷ್ಟಮ ದೃಷ್ಟಿಯಿಂದ ಶನಿಯನ್ನು ನೋಡ್ತಾ ಇರತಕ್ಕಂಥದ್ದು. ಸ್ವಲ್ಪ ಆಕಸ್ಮಿಕ ಅಪಘಾತಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ನಿಮ್ಮ ಪತ್ನಿ ಅಥವಾ ಪತಿಗೆ ಆರೋಗ್ಯದಲ್ಲೂ ಕೂಡ ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳು ಇರುತ್ತೆ. ಆದರೆ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕುಜನ ಒಂದು ಬದಲಾವಣೆಯಿಂದ ಈ ಥರ ಸಿಚುವೇಶನ್ ನಿಮಗೆ ಬರ್ತಾ ಇರುತ್ತೆ. ಸ್ವಲ್ಪ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮತ್ತು ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯ ಅಷ್ಟಕಗಳನ್ನು ಹೇಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಬಂದರೆ ಖಂಡಿತ ಈ ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ, ಶನಿ ಕುಜನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಹುಷಾರಾಗಿ ಡ್ರೈವಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಕೋಪ ತಾಪವನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಿ. ಕಾಂಪ್ರಮೈಸ್ ಗುಣ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾವ ವಿಷಯದಲ್ಲಿ ಪತಿ ಪತ್ನಿ ದಾಂಪತ್ಯ ಸುಖದ ವಿಚಾರದಲ್ಲಿ ನೀವು ಸ್ವಲ್ಪ ಕೋಪಕ್ಕೆ ಒಳಗಾಗೋದು ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.